ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು 39 ಎದೆಯ ಸುತ್ತಳತೆ ಒಂದು ಸಾದಾ ಬ್ಲೌಸ್ನ ಕಟಿಂಗ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ, ಬಿಗಿನರ್ಸ್ ಎಸ್ಪೆಷಲಿ ಬಿಗಿನರ್ಸ್ಗೆ. ಹಾಗೆ ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ, ಜೊತೆಗೆ ಈಗಷ್ಟೇ ನನ್ನ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ 39 ಎದೆಯ ಸುತ್ತಳತೆ ಒಂದು ಬ್ಲೌಸ್ನ ಕಟ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಇದು ಬಂದು 80 ಸೆಂಟಿಮೀಟರ್ ಬಟ್ಟೆ. ಇದು ತುಂಬ ಕಡಿಮೆ ಬಟ್ಟೆ. ಇದು ನನಗೆ ಬಟ್ಟೆಯವರು ಕಡಿಮೆ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿಲ್ಲ. 39 ಅಂದಾಗ ಹತ್ತಿರ 40 ಇಂಚಸ್ ಬ್ಲೌಸ್ ಆಗುತ್ತೆ. ಸೊ 40 ಇಂಚ್ ಏರಿಯಾ ಬ್ಲೌಸ್ಗೆ ನಾವೇನು ಮಾಡಬೇಕು ಅಂದರೆ ಆಲ್ಮೋಸ್ಟ್ 1 ಮೀಟರ್ ಬಟ್ಟೆನ ತಗೊಳ್ಳೇಬೇಕು. ಅದರಲ್ಲೂ ಇದು ಬಂದು ಎಲ್ಬೋ ಸ್ಲೀವ್ಸ್ ಇದೆ, ಕಾಣಿಸ್ತಾ ಇರ್ಬೋದು, ಎಲ್ಬೋ ಸ್ಲೀವ್ಸ್ ಇದೆ. ಈ ಥರ ಎಲ್ಬೋ ಸ್ಲೀವ್ಸ್ ಏನಾದರೂ ಬಂದಾಗ 1 ಮೀಟರ್ ಬ್ಲೌಸ್ನ ನಾವು ಪೀಸ್ನ ಕರೆಕ್ಟಾಗಿ ತಗೊಳ್ಳೇಬೇಕು. ಬಟ್ ಅವ್ರು ನಾನು ಕೊಟ್ಟಿರೋದು 80 ಸೆಂಟಿಮೀಟ್ರು, ಬಟ್ 80 ಅಂತ ಕೊಟ್ಟಿದ್ದಾರೆ. ನಾನು ಚೆಕ್ ಮಾಡಿದಾಗ ಇಲ್ಲಿ 79 ಇತ್ತು ಕೂಡ. ಇನ್ನು 1 ಇಂಚಸ್ ಏನೋ ವೇರಿಯೇಷನ್ಸ್ ಇದೆ. ಕಟ್ ಮಾಡುವಾಗ ಆ ಥರದ್ದು ಟಾನಲ್ಲಿ ಕಟ್ ಮಾಡ್ಕೊಡ್ತಾರಲ್ಲ ಅಂಗಡಿಲಿ, ಅವಾಗ ಚೇಂಜಸ್ ಆಗುತ್ತೆ. ಸೊ ನಾನು ಇವಾಗ ಈ 80 ಸೆಂಟಿಮೀಟರ್ ಬ್ಲೌಸ್ ಪೀಸ್ನಲ್ಲಿ 39 ಎದೆಯ ಸುತ್ತಳತೆಯ ಒಂದು ಬ್ಲೌಸ್ನ ಕಟಿಂಗ್ ಮಾಡ್ಕೋಬೇಕು. ಅಂದರೆ ಕಡಿಮೆ ಬಟ್ಟೆಯಲ್ಲಿ ಹೆವಿ ಚೆಸ್ಟ್ ಇರೋರಿಗೆ ಯಾವ ಥರ ಬ್ಲೌಸ್ನ ಕಟಿಂಗ್ ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೋಡೋದಕ್ಕಿಂತ ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ ಬಂದು ನೀವು ನೋಡಿದಾಗೆ ನಾನು 4 ಫೋಲ್ಡ್ನಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಬಂದು ಜಾಯಿಂಟಿಂಗ್ ಬಟ್ಟೆ, 2 ಫೋಲ್ಡ್ ಇದೆ. ಈ ಕಡೆ ಬಂದು 2 ಫೋಲ್ಡು, ಒಟ್ಟು 4 ಪದರಾಗಿ 4 ಫೋಲ್ಡಾಗಿ ಬಟ್ಟೆನ ಇಟ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಾನು ಕಟಿಂಗ್ ಮಾಡ್ತಾ ಇರೋದು ಬಂದು ಕಂಪ್ಲೀಟಾಗಿ ಪ್ಲೇನ್ ಬ್ಲೌಸ್, ಅದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಪ್ಲೇನ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ನಾವು ಫಸ್ಟಿಗೆ ಬಂದು ಏನು ಸ್ಲೀವ್ಸ್ ಕಟ್ ಮಾಡ್ಕೋತೀನಿ. ಸ್ಲೀವ್ಸ್ ಕಟ್ ಮಾಡುವಾಗ 1.5 ಇಂಚಸ್ನ ನಾನು ಎಕ್ಸ್ಟ್ರಾ ತೊಗೋತೀನಿ. ಇಲ್ಲಿ ಎಡ್ಜಸ್ ಪಾಯಿಂಟು ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ನಾನಿಲ್ಲಿ ಏನು ಅಂದರೆ ಎಡ್ಜಸ್ ಇಲ್ಲಿ ಒಂದು ಚಿಕ್ಕ ಸೂಜಿ ಎಡ್ಜಸ್ ಬಿದ್ದಿರುತ್ತೆ ನೋಡಿ ಬಟ್ಟೆಯಲ್ಲಿ, ಆ ಥರದ್ದು ಒಂದು ಎಡ್ಜಸ್ನ ತೊಗೊಂಡಿರೋದು ಸೈಡ್ ಆಗಲಿ. ನೀವೇನಾದರೂ ಈ ಥರ ದಾರ ಕಾಣಿಸೋ ಥರ ಎಡ್ಜಸ್ನ ತೊಗೊಂಡ್ರೆ, ಆ ಸೈಡ್ ಬಟ್ಟೆನ ತೊಗೊಂಡ್ರೆ ಕರೆಕ್ಟಾಗಿ ನೀವು ಒಂದು 1/4 ಇಂಚು ಅಥವಾ ಒಂದು 1/2 ಇಂಚು ಕಟ್ ಮಾಡಿಬಿಟ್ಟು ಅದಾದಮೇಲೆ ತೊಗೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಎಡ್ಜಸ್ಸಲ್ಲಿ ಏನೂ ವೇರಿಯೇಷನ್ಸ್ ಇಲ್ಲ, ಕರೆಕ್ಟಾಗಿದೆ. ಸೊ ಹಾಗಾಗಿ 1.5 ಇಂಚ್ಗೆ ನಾನು ಕರೆಕ್ಟಾಗಿ ಒಂದು ಲೈನ್ ಹಾಕೋತಾ ಇದ್ದೀನಿ. ಈ 1.5 ಇಂಚ್ ಯಾಕೆ ಅಂತ ನೀವು ಕೇಳ್ಬೋದು. ಒಂದು ಸೆಕೆಂಡ್, ಲೈನ್ ಸ್ವಲ್ಪ ಕ್ರಾಸ್ ಇದೆ ಅನಿಸುತ್ತೆ, ಅದಕ್ಕೆ ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡೆ. 1.5 ಇಂಚ್ ಯಾಕಪ್ಪ ಅಂತ ನೀವು ಕೇಳ್ಬೋದು. ನಾವು ಇಲ್ಲಿ ಹೆಮ್ಮಿಂಗ್ ಒಂದು ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀವಿ ನೋಡಿ ಈ ಥರ ಸ್ಲೀವ್ಸ್ನ. ಆವಾಗ ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು, ಇಲ್ಲ ರೆಡಿ ಸ್ಟಿಚ್ ಕೂಡ ಹಾಕೋಬೋದು, ಅದು ನಮ್ಮ ಆಪ್ಷನಲ್. ಸೊ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವಿಲ್ಲಿ 1.5 ಇಂಚ್ ತೊಗೋತೀವಿ. ಜೊತೆಗೆ ನನಗೆ ಇಲ್ಲಿ ಈ ಥರ ಏನು ಪಟ್ಟಿ ಕ್ಲೀನಾಗಿ ಬಂದಿರೋದ್ರಿಂದ 1 ಇಂಚ್ ತೊಗೋತಾ ಇದ್ದೀನಿ. ಇನ್ನು 1/2 ಇಂಚ್ ಏನಕ್ಕಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಸ್ಲೀವ್ಸ್ ಅಟ್ಯಾಚಿಂಗೋಸ್ಕರ 1/2 ಇಂಚು, ಹಾಗಾಗಿ ಎರಡನ್ನೂ ಸೇರಿಸಿ 1.5 ಅಂತ ನಾನು ಒಟ್ಟಿಗೆ ಇಲ್ಲಿ ತೊಗೊಂಡಿದ್ದೀನಿ. ಸೊ ನೀವೇನಾದರೂ ಬೈ ಮಿಸ್ ಈ ಥರ ಇಲ್ಲ ಅಂತಂದರೆ ಇಲ್ಲಿ 1.5 ಇಂಚ್ ತೊಗೊಳ್ಳಿ, ಮೇಲ್ಗಡೆ ಸ್ಲೀವ್ಸ್ ಅಟ್ಯಾಚಿಂಗೋಸ್ಕರ 1/2 ಇಂಚ್ ತೊಗೊಳ್ಳಿ, ಒಟ್ಟು 2 ಇಂಚ್ನ ಎಕ್ಸ್ಟ್ರಾ ತೊಗೋಬೇಕು. ಸೊ ನಾನು ನಿಮಗೆ ಕನ್ಫ್ಯೂಷನ್ ಬೇಡ ಅಂದರೆ ಮತ್ತೆ ಒಂದು ಸಾರಿ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ತೀನಿ. 1 ಇಂಚ್ ಬಂದು ಇಲ್ಲಿ ಫೋಲ್ಡಿಂಗೋಸ್ಕರ, ಸ್ಲೀವ್ಸ್ ಫೋಲ್ಡಿಂಗ್ಗೆ. ಇವಾಗ ಸ್ಲೀವ್ಸ್ ಲೆಂತ್ ತೊಗೊಳ್ಳೋಣ. ಸ್ಲೀವ್ಸ್ ಲೆಂತ್ ಬಂದು ಈ ಥರ ಇಟ್ಕೊಂಡು, ಸೊ ನೀವು ಬೇಕು ಅಂದರೆ ಟೇಪಲ್ಲಿ ಮೆಜರ್ಮೆಂಟ್ ಕೂಡ ಮಾಡ್ಕೋಬೋದು. ಇಲ್ಲಿಂದ ಇಲ್ಲಿಗೆ ನನಗೆ 9 ಇಂಚಸ್ ಬರ್ತಾ ಇದೆ. ನೀವು ಕನ್ಫ್ಯೂಷನ್ ಬೇಡ ಅಂತಂದರೆ ಈ ಥರ ಸ್ಲೀವ್ಸ್ ಏನಿದೆ ಅದನ್ನು 1 ಇಂಚ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಕರೆಕ್ಟಾಗಿ ಬಟ್ಟೆನ ಈ ಥರ ಇಟ್ಕೊಂಡು, ಸ್ಲೀವ್ಸ್ ಜಾಯಿಂಟಿಂಗ್ ಏನಿದೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲೇ ಕೂಡ ನಮಗೆ ಸ್ಲೀವ್ಸ್ ಲೂಸ್ ಕೂಡ ಸಿಕ್ಬಿಡುತ್ತೆ. ನಿಮಗೆ ಲೂಸಲ್ಲಿ ಕನ್ಫ್ಯೂಷನ್ ಆಯಿತು ಅಂದರೆ ಟೇಪಲ್ಲಿ ಈ ಥರ ಮೆಜರ್ಮೆಂಟ್ ಮಾಡ್ಕೋಬೋದು, ಅಥವಾ ಚೆಕ್ ಮಾಡ್ಕೊಳ್ಳೋದಕ್ಕೂ ಕೂಡ 5 ಇಂಚಸ್ ಇದೆ ನೋಡ್ಕೋಬೋದು. ಇಲ್ಲಿ ನಾನು ಕರೆಕ್ಟಾಗಿ ಬ್ಲೌಸ್ನ ಇಟ್ಕೊಂಡು ಹಾಕೋತಾ ಇದ್ದೀನಿ. ಎಕ್ಸ್ಟ್ರಾ 2 ಇಂಚಸ್ಸು. ಸೊ ಇಲ್ಲಿ ನಾವು ಆರ್ಮೋಲ್ ಸ್ಲೀವ್ಸ್ನ ಲೂಸ್ ಕೂಡ ಇಲ್ಲೇ ತೊಗೋತೀವಿ. ಆರ್ಮೋಲ್ ಲೂಸು ತೊಗೊಂಡು ಮೇಲ್ಗಡೆ 1/2 ಇಂಚ್ ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಲೈನ್ ಹಾಕೊಂಡ್ಬಿಡ್ತೀನಿ. ಸ್ಲೀವ್ಸ್ ಲೆಂತ್ ಏನಿದೆ ಅಲ್ಲಿಗೆ ಇವಾಗ ಸ್ಲೀವ್ಸ್ ಡೌನಿಂಗ್ಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ 1/2 ಇಂಚ್ ಮೇಲ್ಗಡೆ ಮಾಡಿ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಇವಾಗ ನಾವು ಚೆಕ್ ಮಾಡ್ಕೋಬೋದು ಎಷ್ಟು ಬರುತ್ತೆ ಅಂತ. ಇಲ್ಲಿ ಬಂದು 3.25 ಇಂಚಸ್ ನನಗೆ ಡೌನಿಂಗ್ ತೋರಿಸ್ತಾ ಇದೆ, ಅಂದರೆ 1/2 ಇಂಚ್ನ ಬಿಟ್ಟು ಈ 1/2 ಇಂಚ್ ಏನಿದೆ ಇದು 1/2 ಇಂಚ್ ಬಂದು ಸ್ಟಿಚಿಂಗ್ ಹೋಗುತ್ತೆ. ಇದನ್ನು ಬಿಟ್ಟು ನನಗೆ ಕರೆಕ್ಟಾಗಿ 3.25 ಇಂಚ್ ತೋರಿಸ್ತಾ ಇದೆ ಡೌನಿಂಗು. ಸೊ ಇಲ್ಲಿ ನಾವು ಇಲ್ಲೂ ಕೂಡ ಸ್ಟಿಚಿಂಗ್ ಅಂತ ಏನೂ ತೊಗೋಬೇಕಾಗಿಲ್ಲ, ಕರೆಕ್ಟಾಗಿ ನಮಗೆ ಆರ್ಮೋಲು ಸಿಕ್ಬಿಡುತ್ತೆ. ಯಾಕಂದರೆ 1/2 ಇಂಚ್ ಮೊದಲೇ ಮೇಲ್ಗಡೆ ತೊಗೊಂಡಿದ್ವಿ ಅಲ್ವಾ. ಡೌಟ್ ಅಂತ ಬಂದರೆ ಮತ್ತೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೋಬೋದು. ಇವಾಗ ಕ್ಲೀನಾಗಿ ನಾವು ಡೌನಿಂಗ್ ಶೇಪ್ ತೊಗೋಬೇಕು. ಶೇಪ್ ತೊಗೊಳೋದಕ್ಕಿಂತ ಮೊದಲು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡ್ನ ಚೆಕ್ ಮಾಡ್ಕೊಳ್ಳುವಾಗ ನಾವು ಯಾವಾಗಲೂ ಕೂಡ ಬ್ಯಾಕ್ ಪಾರ್ಟ್ಗೆ ಬ್ಲೌಸ್ನ ಹಾಕ್ಕೊಂಡು ಮೇಲ್ಗಡೆ ಶೋಲ್ಡರಿಂದ ಕ್ಲೀನಾಗಿ ಕಂಕ್ಳಿನ ಭಾಗ ಏನಿದೆ ಅಲ್ಲಿ ತನಕ ಎಷ್ಟು ರೌಂಡ್ ಬರುತ್ತೆ ಅಂತ ಈ ಥರ ಚೆಕ್ ಮಾಡ್ಕೋಬೇಕು. ಸ್ವಲ್ಪ ಎಳೆದಿಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನನಗಿಲ್ಲಿ 8.25 ಬರ್ತಾಯಿದೆ.
8ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚಸ್ ಮಾರ್ಕ್ ಮಾಡ್ಕೋತೀನಿ. ಬಟ್ಟೆ ಇಲ್ಲದೆ ಇರೋ ಕಾರಣ ನಾನಿಲ್ಲಿ ಸ್ಟಿಚಿಂಗ್ ಮಾಡುವಾಗ ಜಾಯಿಂಟ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ಬಟ್ಟೆ ಇವಾಗ ಒಂದು ಲೈನ್ ಹಾಕ್ಕೊಳ್ಳೋಣ. ಇದೆರಡು ಕೂಡ ಲೂಸು, ಆರ್ಮೋಲ್ ಲೂಸು ಮತ್ತು ಸ್ಲೀವ್ಸ್ ಲೂಸು. ಬಟ್ ನಾನಿಲ್ಲಿ ಇನ್ನೊಂದು ಏನು ಜಾಯಿಂಟಿಂಗ್ ಪೀಸ್ ಹಾಕೋಬೇಕು. ಈ ಜಾಯಿಂಟಿಂಗ್ನ ನಾನು ಸ್ಟಿಚಿಂಗ್ ಮಾಡುವಾಗ ಹಾಕೋತೀನಿ. ಬಟ್ಟೆ ಸ್ವಲ್ಪ ಜಾರ್ತಾ ಇದೆ, ಹಾಗಾಗಿ ಇದಿಷ್ಟು ಪೀಸ್ನ ನಾನು ಕಟಿಂಗ್ನಲ್ಲಿ ಮಾಡ್ಕೋತೀನಿ. ಸೊ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಒಂದು 1/4 ಇಂಚು ಈ ಥರ ಸೈಡ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಬಟ್ಟೆ ಸ್ವಲ್ಪ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ. ಒಂದು ಫ್ರಿಲ್ ಬೇಕಾದರೂ ಕೊಟ್ಕೋಬೋದು ಜಾಸ್ತಿ ಇದ್ದರೆ, ಆ ಕಾರಣಕ್ಕೆ. ಜೊತೆಗೆ ಈ ಥರ ಇದು ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಈ ಥರ ಒಂದು 1/4 ಇಂಚಿನಷ್ಟು, ಜಾಸ್ತಿ ಏನಲ್ಲ, ಒಂದು 1/4 ಇಂಚಿನಷ್ಟು ಸ್ಟಿಚಿಂಗ್ ಮಾಡುವಾಗ ಈ ಥರ ಒಳಗಡೆಗೆ ಹಾಕೋಬೇಕು. ಸೊ ಇದಿಷ್ಟು ಆಯಿತು. ಇವಾಗ ನಾವಿಲ್ಲಿ ರೌಂಡ್ ಶೇಪ್ ತೊಗೋಬೇಕು. ಸ್ಲೀವ್ಸ್ ಶೇಪ್ ತೊಗೊಳ್ಳುವಾಗ ಯಾವುದೇ ಬ್ಲೌಸ್ ಆಗಿರ್ಬೋದು, ಅಂದರೆ 40ಕ್ಕಿಂತ ಮೇಲೆ ಎದೆ ಸುತ್ತಳತೆಯ ಬ್ಲೌಸ್ ಆಗಿದ್ದರೆ 1/4 ತೊಗೋಬೇಕು. 40 ಮೇಲಿದ್ರೆ ಮಾತ್ರ 42, 44, 45 ಆ ಥರ ಬಂದರೆ, ಇದು 40 ಒಳಗಡೆ ಅಂದರೆ 39 ಎದೆ ಸುತ್ತಳತೆ. ಹಾಗಾಗಿ ನಾನಿಲ್ಲಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟು ಸ್ಲೀವ್ಸ್ ಶೇಪ್ ತೊಗೊಳೋದಕ್ಕೆ ಇದು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಫ್ರಂಟ್ ಪಾರ್ಟು ಶೇಪ್ ತೊಗೊಳೋದಕ್ಕೆ ಇಲ್ಲಿಂದ ಫಸ್ಟ್ ಬ್ಯಾಕ್ ಪಾರ್ಟ್ ತೊಗೋತೀನಿ. ಇಲ್ಲಿಂದ ಇಲ್ಲಿ ನಾವು ಆರ್ಮೋಲ್ ಲೂಸ್ ಏನು ತೊಗೊಂಡಿದ್ವಿ ಇಲ್ಲಿ ತನಕ ಒಂದು ಶೇಪ್ನ ಕೊಡಬೇಕು. ಈ ಥರ ಫಸ್ಟಿಗೆ ಬಂದು ಸಿಂಪಲಾಗಿ ಒಂದು ಶೇಪ್ ಕೊಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಡಾರ್ಕಾಗಿ ಕೊಟ್ಕೊಳ್ಳಿ. ತುಂಬ ಬೆಂಡ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ಲೀವ್ಸ್ನ. ಆ ಥರ ಮಾಡ್ತಾ ಹೋದರೆ ನರಿಗೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಬ್ಯಾಕ್ ಪಾರ್ಟ್ ತೊಗೊಂಡಾದ ನಂತರ ನಾವಿವಾಗ ಫ್ರಂಟ್ನ ತೊಗೋಬೇಕು. ಫ್ರಂಟ್ನ ತೊಗೊಳೋದಕ್ಕೆ ಇದು 2ರಲ್ಲಿ ಈ ಥರ ಕರೆಕ್ಟಾಗಿ ನಾವು ಟೇಪ್ ಇಟ್ಕೊಂಡು ಇದರಲ್ಲಿ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಡೌನಿಂಗ್ 1/2 ಇಂಚ್ ತೊಗೋಬೇಕು ಸೆಂಟರಲ್ಲಿ. ಇವಾಗ ನಾವು ಇಲ್ಲಿ 1 ಇಂಚ್ ಏನು ತೊಗೊಂಡಿದ್ವಿ ಇಲ್ಲಿಂದ ಡೌನಿಂಗ್ ಪಾಯಿಂಟ್ಗೆ ಟಚ್ ಮಾಡಿ ಶೇಪ್ನ ಇಲ್ಲಿಂದ ಮತ್ತೆ ಸೇಮ್ ಆರ್ಮೋಲ್ ಶೇಪ್ ಏನು ತೊಗೊಂಡಿದ್ವಿ ಇಲ್ಲಿ ತನಕ ನಾವು ಕ್ಲೀನಾಗಿ ಟಚ್ ಮಾಡ್ತಾ ಬರಬೇಕು. ಶೇಪ್ನ ಸ್ವಲ್ಪ ನಿಧಾನವಾಗಿ ತಗೊಳ್ಳಿ. ತುಂಬ ಈಸಿ ಇದೆ. ನೀವು ಎಷ್ಟು ತಾಳ್ಮೆಯಿಂದ ನೋಡ್ತೀರಾ ಹಾಗೆ ಕ್ಲೀನಾಗಿ ಅರ್ಥ ಮಾಡ್ಕೋತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟೇ ಸ್ಲೀವ್ ಶೇಪ್, ತುಂಬ ಈಸಿ ಹಾಗೆ ತುಂಬ ಸಿಂಪಲಾಗಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ತುಂಬ ನಾನು ಶೇಪ್ ಸ್ಕೇಲಲ್ಲೆಲ್ಲ ಇಟ್ಕೊಂಡು ಶೇಪ್ ತೆಗೆಯೋದು ಇಲ್ಲೆಲ್ಲ ಆಫ್ ಮಾಡ್ಕೊಳ್ಳೋದು ಆ ಥರ ಏನೂ ತಿಳಿಸಿಲ್ಲ. ತುಂಬ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಇದನ್ನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಜೊತೆಗೆ ಇಲ್ಲಿ ಒಂದು 1/4 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸ್ಟಿಚಿಂಗ್ ಮಾಡುವಾಗ ನಮಗೆ ಈ ಥರ 1/4 ಇಂಚು ನಾವು ಒಳಗಡೆ ಸ್ಟಿಚ್ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಅಂದರೆ ಈ ಸ್ಲೀವ್ಸ್ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಕೂಡ ಲೂಸ್ನೆಸ್ ಅನ್ನೋದು ಕಂಡು ಬರೋದಿಲ್ಲ. ಹಾಗಾಗಿ ಈ ಆರ್ಮೋಲ್ ಲೂಸ್ ತೊಗೊಂಡಿರೋದು ಬಂದು ನಾನು 8 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ 2 ಇಂಚಸ್ ನನಗೆ ಇಲ್ಲಿ ಬಟ್ಟೆ ಇಲ್ಲ, ನಾನು ಸ್ಟಿಚಿಂಗ್ ಮಾಡುವಾಗ 2 ಇಂಚಸ್ನ ಅಟ್ಯಾಚ್ ಮಾಡ್ಕೋತೀನಿ. ಇವಾಗ ಫ್ರಂಟು ಮತ್ತು ಬ್ಯಾಕು ಸ್ಲೀವ್ಸ್ ಶೇಪ್ ತೊಗೋಬೇಕು. ಶೇಪ್ಗೆ ನಾನಿಲ್ಲಿ ಬ್ಯಾಕ್ ಶೇಪ್ಗೆ 1.5 ಇಂಚಸ್ ತೊಗೊಂಡಿದ್ದೀನಿ. ನೀವೇನಾದರೂ 40 ಎದೆ ಸುತ್ತಳತೆಯ 40 ಮೇಲೆ ಏನಾದರೂ ಕಟ್ ಮಾಡ್ತೀರಾ ಅಂದರೆ 1.25 ಇಂಚಸ್ಗೆ ತೊಗೋಬೋದು. ನಾನಿಲ್ಲಿ 39ಕ್ಕೆ ಕಟ್ ಮಾಡ್ತಾ ಇರೋದ್ರಿಂದ 1.5 ಇಂಚಸ್ಗೆ ತೊಗೊಂಡಿದ್ದೀನಿ. ಫ್ರಂಟಿಗೆ ಬಂದು ಅದಕ್ಕಿಂತ ಅರ್ಧ ಇಂಚ್ ಕಡಿಮೆ ಅಂದರೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನಾನು ಕ್ಲೀನಾಗಿ ಶೇಪ್ ತೊಗೊಂಡಿದ್ದೀನಿ. ಬ್ಯಾಕ್ ಶೇಪು ಫ್ರಂಟ್ ಶೇಪ್ಗೆ ಏನು ಬ್ಯಾಕ್ ಶೇಪ್ ತೊಗೊಂಡಿದ್ವಿ ಅದರಲ್ಲಿ ಸೆಂಟರ್ ಮಾರ್ಕ್ ಮಾಡಿಕೊಂಡು ಮತ್ತು ಡೌನ್ಗೆ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ 1 ಇಂಚು ಮತ್ತು ಇಲ್ಲಿ ಸೆಂಟರ್ ಮಾರ್ಕು ಮತ್ತು ಸ್ಲೀವ್ಸ್ ಆರ್ಮೋಲ್ ರೌಂಡ್ ಶೇಪ್ ಏನಿದೆ ಅದಕ್ಕೆ ತೊಗೊಂಡಿದ್ದೀನಿ. ಸೊ ಈ 3 ಪಾಯಿಂಟ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಡೌನಿಂಗ್ ಬಂದು 3.25 ಇಂಚಸ್ನ ತೊಗೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಕಂಕ್ಲಿನ ಸ್ವಲ್ಪ ಭಾಗ ಮತ್ತು ಭುಜ 2 ಡಿಸ್ಟೆನ್ಸ್ ಇರೋದ್ರಿಂದ. ಸೊ ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಸೊ ಇವಾಗ ಸ್ಲೀವ್ಸ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೋತೀನಿ. ಹಾಗೆ ಇಲ್ಲಿ ನಾವೇನು 1 ಇಂಚ್ ಫೋಲ್ಡ್ ಮಾಡಬೇಕು ಅಲ್ಲಿ ಒಂದು ನ್ಯಾಚ್ ಹಾಕೋತೀನಿ. ಸ್ವಲ್ಪ ನ್ಯಾಚ್ ಕಾಣೋ ಥರನೇ ಹಾಕೊಳ್ಳಿ. ಇಲ್ಲಿ ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚು. ಇವಾಗ ಫೋಲ್ಡ್ನ ಓಪನ್ ಮಾಡಿಕೊಂಡು ಏನು ಫ್ರಂಟ್ ಶೇಪ್ ಇತ್ತು ಆ ಶೇಪ್ನ ಕ್ಲೀನಾಗಿ ಕಟ್ ಮಾಡ್ಕೋತೀನಿ. ಇದಿಷ್ಟೇ ನಮಗೆ ಎಕ್ಸ್ಟ್ರಾ ಪೀಸ್ ಆಗೋದು. ಸೊ ಇದು ಫ್ರಂಟ್ ಶೇಪ್ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಇಲ್ಲೊಂದು ಚೂರು ನ್ಯಾಚ್ ಹಾಕೋತೀನಿ. ಸೊ ಇವಾಗ ನ್ಯಾಚಸ್ ಎಲ್ಲ ಕಂಪ್ಲೀಟ್ ಆಯಿತು, ಜೊತೆಗೆ ಸ್ಲೀವ್ಸ್ ಕೂಡ ಕಂಪ್ಲೀಟ್ ಆಯಿತು. ಇದನ್ನು ಯಾಕೆ ತೊಗೊಂಡಿದ್ದಾರೆ ಅಂತ ನಿಮಗೆ ಸ್ವಲ್ಪ ಇಲ್ಲಿ ಡೌಟ್ ಬರ್ಬೋದು. ನಾವು ಈ ಥರ ಫೋಲ್ಡ್ ಮಾಡ್ಕೊಂಡಾಗ ಎಲ್ಲೂ ಕೂಡ ಸ್ವಲ್ಪ ಬಟ್ಟೆ ಏರುಪೇರು ಆಗಬಾರ್ದು ಅಂತ ಈ ಥರ ಒಂದು 1/4 ಇಂಚ್ ಸೈಡ್ ತೊಗೊಂಡಿದ್ದೀನಿ, ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ.
ಸೊ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಡಬಲ್ ಫೋಲ್ಡಲ್ಲಿ ಬಟ್ಟೆನ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆನ ಹಾಕೊಂಡಿದ್ದೀನಿ. ಇಲ್ಲಿ ಎಡ್ಜಸ್ಟ್ ಪಾಯಿಂಟ್ನ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು. ಎಡ್ಜಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನನಗೆ ಈಕ್ವಲ್ ಆಗಿದೆ, ಯಾವುದೇ ರೀತಿ ಥ್ರೆಡ್ ಕಾಣ್ತಾ ಇದೆ ಅನ್ನೋದು ಮ್ಯಾಟರ್ ಅಲ್ಲ, ಬಟ್ ನಮಗೆ ಸಮವಾಗಿದೆಯಾ ಇಲ್ವಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಾನಿಲ್ಲಿ ಕ್ಲೀನಾಗಿ ಈಕ್ವಲ್ ಆಗಿ ಇಟ್ಕೊಂಡಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಬೈ ಮಿಸ್ ಇದು ಈಕ್ವಲ್ ಇಲ್ಲ ಅಂತಂದಾಗ ನೀವೇನು ಮಾಡಬೇಕಾಗುತ್ತೆ, ಒಂದು 1/4 ಇಂಚು ಅಥವಾ ಒಂದು 3/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಬಟ್ ನನಗಿಲ್ಲಿ ಈಕ್ವಲ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟಿಗೆ ಲೆಂತ್ ತೊಗೋತಾ ಇದ್ದೀನಿ. ಸೊ ಲೆಂತ್ ಬಂದು ನೀವು ಯಾವುದೇ ಬ್ಲೌಸ್ ಆಗಿರ್ಬೋದು, ಫಸ್ಟಿಗೆ ಬಂದು ಬ್ಲೌಸ್ನ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡು ಎರಡೂ ಶೋಲ್ಡರ್ನ ಮಧ್ಯ ಇಟ್ಕೊಂಡು ಒಂದ್ಸಲ ಈ ಥರ ಬ್ಲೌಸ್ನ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಇದು ಈ ಶೋಲ್ಡರ್ ಏನಿದೆ ಈ ಶೋಲ್ಡರ್ನ ಸೆಂಟರ್ಗೆ ಕ್ಲೀನಾಗಿ ಇಟ್ಕೋಬೇಕು. ಜೊತೆಗೆ ಇಲ್ಲೊಂದು ಡಾಟ್ ಏನು ಮಾಡಿದ್ದಾರೆ ಆ ಡಾಟ್ಗೆ ಕ್ಲೀನಾಗಿ ಈ ಥರ ಸ್ವಲ್ಪ ಪುಷ್ ಮಾಡಿ ಎಳೆದಿಟ್ಕೋಬೇಕು. ತುಂಬ ಎಳೆದಿಟ್ಕೊಳ್ಳೋಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಈ ಥರ ಎಳೆದಿಟ್ಕೋಬೇಕಷ್ಟೇ. ಡಾಟ್ ಹತ್ರನೇ ಎಳೆದಿಟ್ಕೊಳ್ಳಿ. ಸೊ 14 ಇಂಚ್ ಬರ್ತಾ ಇದೆ ನನಗೆ. 14 ಇಂಚಸ್ಗೆ ನಾನು 2 ಇಂಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಂದರೆ 16 ಇಂಚು ಎಕ್ಸ್ಟ್ರಾ. ಯಾಕೆ ಅಂತ ಕೇಳ್ಬೋದು. ಇಲ್ಲಿ ಬಂದು 1.5 ಇಂಚ್ ನಾನು ಫೋಲ್ಡಿಂಗ್ ಮಾಡ್ಕೋತೀನಿ, ಜೊತೆಗೆ ಮೇಲ್ಗಡೆ ಬಂದು 1/2 ಇಂಚ್ ಸ್ಟಿಚಿಂಗ್ಗೋಸ್ಕರ ಒಟ್ಟು 2 ಇಂಚಸ್ನ ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಸೊ ಇದಿಷ್ಟು ಆಯಿತು. ಇವಾಗ ನಾವು ವೇಸ್ಟ್ನ ಚೆಕ್ ಮಾಡ್ಕೋಬೇಕು. ವೇಸ್ಟ್ನ ಸೊಂಟದ ಅಳತೆ ಚೆಕ್ ಮಾಡ್ಕೊಳ್ಳುವಾಗ ಹುಕ್ ಪಟ್ಟಿ ಏನಿದೆ ಇಲ್ಲಿ ಈ ಹುಕ್ ಪಟ್ಟಿಗೆ ಕರೆಕ್ಟಾಗಿ ಟೇಪ್ ಇಟ್ಕೊಂಡು ಕಾಜಾಪಟ್ಟಿ ಏನಿದೆ ಇದನ್ನು ಬಿಟ್ಬಿಡ್ಬೇಕು. ಬಿಟ್ಟಾಗ ನನಗೆ 33 ಕರೆಕ್ಟಾಗಿ ಬರುತ್ತೆ. ಈ 33ನ 3 ಇಂಚಸ್ ಬರುತ್ತೆ. ಈ 33ನ 4 ಭಾಗ ಮಾಡಿದಾಗ ನನಗೆ 8.5 ಬರುತ್ತೆ. ಸೊ 8.5ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ 1 ಇಂಚು ಡಾಟ್ಗೋಸ್ಕರ. ಹೀಗೆ 2 ಇಂಚಸ್ ಬಂದು ನನಗೆ ಮಾರ್ಜಿನ್ ಬಂದು ನನಗೆ 1.5 ಸಿಗ್ತಾ, 1 ಅಥವಾ 1/4 ಇಂಚಸ್ ಸಿಗ್ತಾ ಇದೆ ಇಲ್ಲಿ. ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲೊಂದು ಎಕ್ಸ್ಟ್ರಾ ಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ. ಈ ಥರ ಅಟ್ಯಾಚ್ ಮಾಡ್ಕೋಬೋದಾ ಮೇಡಮ್ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಮಾಡ್ಕೋಬೋದು. ಯಾಕಂದರೆ ನಮಗೆ ರೆಡಿ ಬಾಡಿ ಪಾರ್ಟ್ಗೆ ಇದಿಷ್ಟು ಮಾತ್ರ ಸಿಗೋದು. ಇನ್ನು ಈ ಕಡೆ ಎಲ್ಲ ಏನಿದೆ ಇದು ಬಂದು ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ಇದು ಬಂದು ಬ್ಲೌಸ್ನ ಒಳಭಾಗಕ್ಕೆ ಸೇರಿಕೊಳ್ಳುತ್ತೆ, ಬಾಡಿ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ. ಸೊ ಈ ಥರ ಒಂದು ಎಕ್ಸ್ಟ್ರಾ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ಬೇಕು ಸ್ಟಿಚಿಂಗ್ ವಿಡಿಯೋ ಅಂತಂದರೆ ಖಂಡಿತವಾಗ್ಲೂ ನಾನು ತೋರಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಸ್ಟಿಚಿಂಗ್ ಬೇಕು ಅಂತ ಕೇಳ್ಕೊಂಡ್ರೆ ಮಾತ್ರ. ಸೊ ಇವಾಗ 1 ಇಂಚು ಡಾಟ್ಗೆ ಎಕ್ಸ್ಟ್ರಾ ಬಂದು ನಾನು ಅಟ್ಯಾಚ್ ಮಾಡ್ಕೋತೀನಿ. ಸೊ ಇದು ವೇಸ್ಟ್ ಗೊತ್ತಾಯಿತು. ಇವಾಗ ಜೊತೆಗೆ ಇಲ್ಲಿ ನಾನು 1.5 ಇಂಚ್ಗೆ ನಾನು ಫಸ್ಟು ಮಾರ್ಕ್ ಮಾಡಿ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ, ಇದು ಫೋಲ್ಡಿಂಗ್ಗೋಸ್ಕರ ಅಂತ. ಇವಾಗ ಬ್ಲೌಸ್ನ ಬ್ಯಾಕ್ ಲೆಂತ್ ತೊಗೋಬೇಕು. ಬ್ಯಾಕ್ ಲೆಂತ್ ತೊಗೊಳ್ಳುವಾಗ ತುಂಬ ಜನ ಏನು ಮಾಡ್ತಾರೆ, ಈ ಥರ ಬ್ಲೌಸ್ನ ಕಂಪ್ಲೀಟಾಗಿ ಈ ಥರ ಹಾಕ್ಕೊಂಡು ಶೋಲ್ಡರಿಂದ ಇಲ್ಲಿ ತನಕ ಎಷ್ಟು ರೌಂಡ್ ಬರುತ್ತೆ, ಅಂದರೆ ರೌಂಡ್ ಎಲ್ಲಿಗೆ ಬಂದಿರುತ್ತೆ ಅಥವಾ ಸ್ಕ್ವೇರ್ ಶೇಪ್ ಎಲ್ಲಿಗೆ ಬಂದಿರುತ್ತೆ, ಡೀಪು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೋತಾರೆ. ದಯವಿಟ್ಟು ಆ ಥರ ಬಿಗಿನರ್ಸ್ ಆಗಿದ್ದರೆ ಆ ಥರ ತೊಗೊಳೋದಕ್ಕೆ ಹೋಗ್ಬೇಡಿ. ಇಲ್ಲಿ ಏನು ನಮಗೆ ಎಕ್ಸ್ಟ್ರಾ ಇಲ್ಲಿ ಬೆನ್ನಿನ ಭಾಗದಲ್ಲಿ ಎಷ್ಟು ಲೆಂತ್ ಸಿಗುತ್ತೆ ಸೆಂಟರ್ ಪಾರ್ಟಲ್ಲಿ ಅದಷ್ಟು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು 5.25 ಇಂಚ್ ಬರ್ತಾ ಇದೆ ನನಗೆ. 5.25 ಇಂಚ್ಗೆ ನೋಡಿ, ಇಲ್ಲಿಂದ 1.5 ಇಂಚ್ ಕರೆಕ್ಟಾಗಿ ಬಿಟ್ಟು ಇಲ್ಲಿಂದ ಇಲ್ಲಿಗೆ 5.25 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆಗೆ 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಬಂದು ಬ್ಲೌಸ್ನ ಡೀಪು. ಸೊ ನಮಗೆ ಇವಾಗ ಬ್ಲೌಸ್ ಡೀಪ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಬ್ಲೌಸ್ ಡೀಪ್ ಬಂದು ನನಗೆ 9 ಇಂಚಸ್ ಬರ್ತಾ ಇದೆ, ಅಂದರೆ 1/2 ಇಂಚ್ ಬಂದು ಶೋಲ್ಡರ್ ಅಟ್ಯಾಚಿಂಗು ಮಾರ್ಕ್ ಮಾಡ್ಕೋತೀನಿ 1/2 ಇಂಚ್ಗೆ. ಸೊ ಅಂದರೆ ನಮಗೆ ರೆಡಿ ಬ್ಲೌಸ್ನ ಡೀಪ್ ಬಂದು ಬ್ಯಾಕ್ ಡೀಪ್ ಬಂದು 8.5 ಅಂದಾಗ ತುಂಬ ಹೆವಿ ಬ್ಲೌಸ್ ಡೀಪ್ ಏನಲ್ಲ, ಸ್ವಲ್ಪ ಮೀಡಿಯಮ್ ಡೀಪ್ ಆಗಿರುತ್ತೆ. ಸೊ ಈ ಡೀಪ್ ಮೇಲೆ ನಾವು ನೆಕ್ಕು ಮತ್ತು ಶೋಲ್ಡರ್ ಇಟ್ಕೊಳ್ಳೋದನ್ನ ಡಿಪೆಂಡ್ ಆಗಿರುತ್ತೆ. ನಾವೇನಾದರೂ ತುಂಬ ಡೀಪ್ ಇಟ್ಕೊಳ್ಳೋ ಅಂಥ ನೆಕ್ ಸಿಕ್ಕಿದಾಗ, ಆ ಥರದ್ದು ಬ್ಲೌಸ್ ಸಿಕ್ಕಿದಾಗ ಇಲ್ಲಿ ನಾವು ನೆಕ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ನೀವು ನೆಕ್ ಡೀಪ್ನ ನೋಡ್ಕೋಬೇಕು. ನೆಕ್ ಡೀಪ್ ನೋಡ್ಕೊಂಡ್ಮೇಲೆ ನಾವು ನೆಕ್ಕು ಮತ್ತು ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅಂತ ಚೆಕ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ 5.5 ಇಂಚಸ್ನ ಶೋಲ್ಡರು ವಿತ್ ನೆಕ್ನ ತೊಗೊಳ್ತಾ ಇದ್ದೀನಿ. ಸೊ ಬಿಕಾಸ್ ಯಾಕಂತಂದರೆ ನಾವಿಲ್ಲಿ 6 ಇಂಚಸ್ನ ತೊಗೋಬೋದಾಗಿತ್ತು. ಇಲ್ಲಿ ನಮಗೆ ಯಾವುದೇ ರೀತಿಯ ಡೀಪ್ ಕಡಿಮೆ ಇರೋದಾಗಲಿ ಜಾಸ್ತಿ ಇರೋದಾಗಲಿ ಇಲ್ಲ, ಕರೆಕ್ಟಾಗಿ ನನಗೆ ಮೀಡಿಯಮ್ ಸೈಜ್ ಡೀಪ್ ಸಿಕ್ಕಿರೋದ್ರಿಂದ 5.5 ಇಂಚ್ ತೊಗೋತಾ ಇದ್ದೀನಿ. ಸೊ 5.5 ಇಂಚ್ ನಮಗೆ ನೆಕ್ಕು ಶೋಲ್ಡರ್ ಸಿಕ್ಕಿದಾಗ ಈ ಆರ್ಮೋಲ್ ಎಷ್ಟು ತೊಗೋಬೇಕು ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಷನಲ್ಲಿರುತ್ತೆ. ಸೊ ನೀವು 5.5 ಇಂಚ್ ಏನು ತೊಗೊಂಡಿದ್ದೀರಾ 5.25 ಇಂಚ್ ತೊಗೊಳ್ಳಿ. ಒಂದು 1/4 ಇಂಚು ಅಥವಾ ಒಂದು ಅರ್ಧ ಇಂಚು ಯಾವಾಗಲೂ ಕೂಡ ಆರ್ಮೋಲಲ್ಲಿ ಜಾಸ್ತಿನೇ ಇರಬೇಕು ನಮ್ಮ ನೆಕ್ಕು ಶೋಲ್ಡರ್ಗಿಂತ, ಆವಾಗ ಕರೆಕ್ಟಾಗಿರುತ್ತೆ. ನಿಮಗೆ ಈ ಪಾರ್ಟ್ ಕೂಡ ಡೌಟ್ ಏನಾದರೂ ಬಂತು ಅಂತಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇದು ಬ್ಲೌಸ್ ಏನಿರುತ್ತೆ ಇದನ್ನು ಈ ಥರ ಇಟ್ಕೋಬೇಕು. ಅಂದರೆ ನಾವು 1.5 ಇಂಚ್ ಏನು ಇಟ್ಕೊಂಡಿದ್ವಿ ಇದನ್ನು ಬಿಟ್ಟು ಕರೆಕ್ಟಾಗಿ ಬ್ಲೌಸ್ ಲೆಂತ್ಗೆ ಈ ಥರ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಬಂದಿದೆ. 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೋದು. ನನಗೆ ಕರೆಕ್ಟಾಗಿ 5.5ಗೆ ಸಿಕ್ಕಿದೆ.
ಸೊ ಇವಾಗ ಲೈನ್ ಹಾಕೋತೀನಿ. ಸೊ ಇವಾಗ ನಾನಿಲ್ಲಿ ಆರ್ಮೋಲ್ ಶೇಪ್ ತೊಗೋಬೇಕು. ಆರ್ಮೋಲ್ ಶೇಪ್ ಬಂದು ನಾನಿಲ್ಲಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1.5 ಇಂಚ್ಗೆ ನೀವೇನಾದರೂ ಎಬೋವ್ 40 ಇಂಚಸ್ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ರೆ 1.5 ಇಂಚ್ಗಿಂತ ಜಾಸ್ತಿ ಅಂದರೆ 1.25 ಇಂಚ್ನ ತೊಗೊಳ್ಳಿ. ನಾನಿಲ್ಲಿ ಕಡಿಮೆ ಅಂದರೆ 39ಕ್ಕೆ ಕಟಿಂಗ್ ಮಾಡ್ತಾ ಇರೋದ್ರಿಂದ 1.5 ಇಂಚ್ಗೆ ತೊಗೋತಾ ಇದ್ದೀನಿ. ಇವಾಗ ಚೆಸ್ಟ್ ತೊಗೋಬೇಕು. ಚೆಸ್ಟ್ ಬಂದು ಮೊದಲೇ ಹೇಳಿದಾಗೆ 39 ಎದೆ ಸುತ್ತಳತೆ. 39 ಎದೆ ಸುತ್ತಳತೆಗೆ ಇಲ್ಲಿ ಬಂದು 9.25 ಇಂಚಸ್ 4ನೇ ಒಂದು ಭಾಗ ಸಿಗುತ್ತೆ. ಅದಕ್ಕೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ 2 ಇಂಚಸ್ ನನಗೆ ಸ್ವಲ್ಪ ಕಡಿಮೆನೇ ಸಿಗ್ತಾ ಇದೆ. ಬಟ್ಟೆನ ಅಟ್ಯಾಚಿಂಗ್ ಮಾಡ್ಕೋತೀನಿ ಆ ಕಡೆ. ಮತ್ತು ಇದು 2 ಲೈನ್ನ ಫಸ್ಟಿಗೆ ಜಾಯಿಂಟ್ ಮಾಡ್ಕೋತೀನಿ. ಸೊ ಇವಾಗ ಆರ್ಮೋಲ್ ಶೇಪಲ್ಲಿ ಒಂದು ಶೇಪ್ ತೊಗೊಳ್ಳೋಣ. ಶೇಪ್ ತೊಗೊಂಡಾದ್ಮೇಲೆ ನಾವು ಒಂದ್ಸರಿ ಚೆಕ್ ಮಾಡ್ಕೋಬೋದು ಆರ್ಮೋಲ್ ರೌಂಡ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಇಲ್ಲ ಅಂತಂದರೆ ಏನು ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೋಬೋದು. 8 ಇಂಚಸ್ ನಮಗೆ ಕರೆಕ್ಟಾಗಿ ಬರ್ತಿದೆಯಾ ಅಂತ. ಸ್ಲೀವ್ಸಲ್ಲೂ ನನಗೆ ಕರೆಕ್ಟಾಗಿ ಬಂದಿದೆ. ಹಾಗೆ ಏನು ನೆಕ್ ಚೆಸ್ಟ್ ಏನು ಆರ್ಮೋಲ್ ಸ್ಲೀವ್ಸ್ ರೌಂಡ್ ತೊಗೊಂಡಿದ್ವಿ ಅದು ವಿತ್ ಆರ್ಮೋಲ್ ರೌಂಡ್ ಎರಡರಲ್ಲೂ ಕೂಡ ಕರೆಕ್ಟಾಗಿ ಬಂದಿದೆ. ಯಾವುದೇ ರೀತಿಯ ಡೌಟ್ ಇಲ್ಲ. ಏನಾದರೂ ಅನಿಸುತ್ತು ಅಂತಂದರೆ ಮತ್ತೆ ಇನ್ನೊಂದು ಸಾರಿ ಈ ಥರ ಸ್ಲೀವ್ಸ್ನ ಇಟ್ಕೊಂಡು ಕ್ಲೀನಾಗಿ ಇಲ್ಲಿಂದ ಈ ಥರ ನೋಡಿ ನಿಧಾನವಾಗಿ ಈ ಥರ ಇಟ್ಕೊಂಡು ಇಲ್ಲಿ ನಾವು ಏನು ರೌಂಡ್ ಡಾಟ್ ಮಾಡ್ಕೊಂಡಿರ್ತೀವಿ ಇಲ್ಲಿಗೆ ಮತ್ತು ಈ ಸೆಂಟರ್ ಏನೋ ಇಲ್ಲೂ ಕೂಡ ಆರ್ಮೋಲ್ ಡಾಟ್ ಮಾಡ್ಕೊಂಡಿರ್ತೀವಿ. ಇದೆರಡೂ ಕೂಡ ಜಾಯಿಂಟ್ ಆಗೋ ಥರ ನೋಡ್ಕೊಳ್ಳಿ. ಇವಾಗ ನೋಡಿ ಕರೆಕ್ಟಾಗಿ ಜಾಯಿಂಟ್ ಆಗ್ತಾ ಇದೆ. ಅಲ್ಲಿಗೆ ನಾವು ಆರ್ಮೋಲ್ ರೌಂಡ್ ಶೇಪ್ ತೊಗೊಂಡಿರೋದು ಮತ್ತು ಲೆಂತ್ ತೊಗೊಂಡಿರೋದು ಎರಡೂ ಕೂಡ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ನಾವಿವಾಗ ನೆಕ್ಕು ಮತ್ತು ಶೋಲ್ಡರ್ನ ಎಷ್ಟು ತೊಗೋಬೇಕು ಅಂತ ನೋಡ್ಕೊಳ್ಳೋಣ. ಸೊ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಸೊ ನಮಗೆ ಶೋಲ್ಡರ್ ಎಷ್ಟಿದೆ ಅಂತ. ಶೋಲ್ಡರ್ ಬಂದು ನನಗೆ ಇಲ್ಲಿ 2.25 ಇಂಚ್ ಇದೆ. 2.25 ಇಂಚ್ಗೆ ನಾನಿಲ್ಲಿ 3/4 ಇಂಚ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ 3 ಇಂಚಸ್ ಬಂದು ನೆಕ್ ಬರ್ತಾ ಇದೆ, ಶೋಲ್ಡರು. ಇನ್ನು ಉಳಿದಿರೋದು ಬಂದು 2.5 ಇಂಚು ನನಗೆ ನೆಕ್ಕಾಗಿ ಉಳ್ಕೊಳ್ಳುತ್ತೆ. ಇಲ್ಲಿ 3/4 ಇಂಚಸ್ ಯಾಕೆ ಅಟ್ಯಾಚಿಂಗ್ ಮಾಡ್ಕೊಂಡೆ ಅಂದರೆ ಅರ್ಧ ಇಂಚು ಸ್ಲೀವ್ಸ್ ಅಟ್ಯಾಚಿಂಗ್ ಹೋಗುತ್ತೆ. ಜೊತೆಗೆ ಇನ್ನು 1/4 ಇಂಚು ಬಂದು ಇಲ್ಲಿ ಏನಾದರೂ ಪೈಪಿಂಗ್ ಮಾಡಿದ್ರೆ ಅಥವಾ ಹೆಮ್ಮಿಂಗ್ ಮಾಡ್ಕೊಂಡ್ರೆ ಇಲ್ಲಿ 1/4 ಇಂಚು ಹೋಗುತ್ತೆ. ಆ ಕಾರಣಕ್ಕೋಸ್ಕರ 3/4 ಇಂಚು ನಾನಿಲ್ಲಿ ಎಕ್ಸ್ಟ್ರಾ ತೊಗೊಂಡೆ. ಸೊ ಇವಾಗ ನೆಕ್ ಲೆಂತು ಇಲ್ಲಿ ನಾನು 2.5 ಅಗಲ ತೊಗೊಂಡಿದ್ದೀನಿ. ಅಂದರೆ ನಾವು ಇಲ್ಲೂ ಕೂಡ ಈ ಅಗಲ ಅಷ್ಟೇ ತೊಗೋಬೇಕು ಅಂತ ಏನಿಲ್ಲ. ಒಂದು 1/4 ಇಂಚು 3/4 ಇಂಚು ಅಥವಾ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ಕೋಬೋದು. ಆ ಥರ ಜಾಸ್ತಿ ಮಾಡಿಕೊಂಡು ನೆಕ್ ರೌಂಡ್ ತೊಗೋತಾ ಇದ್ದೀನಿ. ನೆಕ್ ರೌಂಡು ತುಂಬ ಏನು ಡಿಸೈನ್ಸ್ ಏನು ಕೊಡ್ತಾ ಇಲ್ಲ, ಸಿಂಪಲಾಗಿ ಒಂದು ರೌಂಡ್ ತೊಗೋತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಆದ ನಂತರ ಡಾಟ್ಸ್ ಇಟ್ಕೋಬೇಕು. ಇದ್ರಿಗೆ ಸೆಂಟರ್ ಪಾಯಿಂಟ್ ಮಾಡಿಕೊಂಡು ಒಂದು 4.25 ಇಂಚಸ್ಸು ಲೆಂತ್ ಇಟ್ಕೋತೀನಿ. ಲೆಂತ್ ಇಟ್ಕೊಂಡು ಈ ಕಡೆ 1/2 ಇಂಚು ಮತ್ತು ಈ ಕಡೆ 1/2 ಇಂಚು ಸೊ ಇದಿಷ್ಟು ಕೂಡ ಬ್ಲೌಸ್ನ ಬ್ಯಾಕ್ ಪಾರ್ಟ್. ಬೇಕು ಅಂದರೆ ನಾನು ಇನ್ನೊಂದು ಸಾರಿ ಎಕ್ಸ್ಪ್ಲೈನ್ ಮಾಡ್ತೀನಿ. 14 ಇಂಚಸ್ಸು ರೆಡಿ ಲೆಂತು, ಬಟ್ ಪ್ಲಸ್ 2 ಇಂಚಸ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ 1.5 ಇಂಚಸ್ಸು, ಇಲ್ಲಿ 1/2 ಇಂಚು. ಲೆಂತ್ ಬಂದು 8.5 ಇಂಚಸ್ ಬ್ಯಾಕ್ ನೆಕ್ ಡೀಪ್ ಬರುತ್ತೆ. ಈ ಕಡೆಯಿಂದ ನೋಡ್ತಾ ಬಂದರೆ 5.25 ಇಂಚಸ್ ಬರುತ್ತೆ. ಸೊ ಡಾಟ್ ಬಂದು 4.25 ತೊಗೊಂಡಿದ್ದೀನಿ. ವೇಸ್ಟ್ ಬಂದು 33 ಇದೆ. ಅದರಲ್ಲಿ ಅರ್ಧ ತೊಗೊಂಡಾಗ 8.25 ಬರುತ್ತೆ. ಚೆಸ್ಟ್ ಬಂದು ನನಗೆ 39 ಇದೆ. ಅದರಲ್ಲಿ ನಾನು 4 ಆಗಿ ಡಿವೈಡೆಡ್ ಮಾಡ್ಕೊಂಡಾಗ 9.25 ಬರುತ್ತೆ. ಆರ್ಮೋಲ್ ಬಂದು ನಾನು 1.5 ತೊಗೊಂಡಿದ್ದೀನಿ. ಆರ್ಮೋಲ್ ರೌಂಡ್ ಬಂದು 8 ಇಂಚಸ್ ಕರೆಕ್ಟಾಗಿದೆ. ಸ್ಲೀವ್ಸಲ್ಲೂ ಚೆಕ್ ಮಾಡಿದಾಗ ಕರೆಕ್ಟಾಗಿ ಬಂತು, ಏನು ಕೂಡ ಚೇಂಜಸ್ ಆಗಿಲ್ಲ. ಇದಿಷ್ಟು ಕೂಡ ಇಲ್ಲಿ ನಾನು ಶೋಲ್ಡರು ಮತ್ತು ನೆಕ್ಕು 5.5 ಇಂಚಸ್ ತೊಗೊಂಡಿದ್ದೀನಿ. 2.5 ನೆಕ್ಕು 3 ಶೋಲ್ಡರು. ಬಟ್ ನೆಕ್ನ ಬಿಡ್ತು ಬಂದು ಈ ಕಡೆ ಕೆಳಗೆ ಡೌನಿಂಗಲ್ಲಿ 3 ಇಂಚಸ್ ತೊಗೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಬ್ರಾಡಾಗಿ ಬಂದರೆ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದಿಷ್ಟು ಕೂಡ ಬ್ಯಾಕ್ ಬ್ಲೌಸ್ನ ಎಕ್ಸ್ಪ್ಲನೇಷನ್. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಈಗ ಬ್ಲೌಸ್ನ ಬ್ಯಾಕ್ ಪಾರ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ. ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಹೆಮ್ಮಿಂಗ್ ಮಾಡಬೇಕು, ಅಥವಾ ನೀವು ಹಾಗೆ ಸ್ಟಿಚ್ ಮಾಡ್ಕೋತೀನಿ, ಹೆಮ್ಮಿಂಗ್ ಏನೂ ಮಾಡೋದಿಲ್ಲ, ರನ್ನಿಂಗ್ ಸ್ಟಿಚ್ ಹಾಕೋತೀನಿ ಅಂದರು ಓಕೆ. ನೀವು ಹೇಗೆ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್. ನಾನಿಲ್ಲಿ ಹೆಮ್ಮಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ತೊಗೊಂಡಿದ್ದೀನಿ.
ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೂ ಕೂಡ ನಾನು ಡಬಲ್ ಫೋಲ್ಡಲ್ಲಿ ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹಾಕೋದ್ರಿಂದ ಮೊದಲಿಗೆ ಬಂದು ಒಂದು ಅರ್ಧ ಇಂಚು ಅಥವಾ 3/4 ಇಂಚು ಬಿಟ್ಟು ಈ ಥರ ಒಂದು ಲೈನ್ನ ಕ್ರಾಸ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಫ್ರಂಟ್ ಪಟ್ಟಿ. ಫ್ರಂಟಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡಿರೋದು ಹುಕ್ ಪಟ್ಟಿ ಕಾಜಾ ಪಟ್ಟಿಗೆ. ಈ ಥರ ಮಾಡ್ಕೊಳ್ಳದೆ ನೀವೇನಾದರೂ ಮಾರ್ಕ್ ಮಾಡಿಕೊಂಡು ಮೆಷರ್ಮೆಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತು ಅಂದರೆ ಫ್ರಂಟಲ್ಲಿ ಗ್ಯಾಪ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಏನು ಗ್ಯಾರಂಟಿ ಗ್ಯಾಪ್ ಬಂದೇ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಇಂಚು ಅಥವಾ 3/4 ಇಂಚಿನಷ್ಟು ಬಿಟ್ಟು, ಅಂದರೆ ಹುಕ್ಪಟ್ಟಿ ಕಾಜಾ ಪಟ್ಟಿಗೆ ಬಿಟ್ಟು ಇನ್ನು ಏನು ಉಳಿಯುತ್ತೆ ಬಟ್ಟೆ ಅಲ್ಲಿಂದ ನಾವು ಮೆಷರ್ಮೆಂಟ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವಾಗ ಬ್ಲೌಸ್ ಹೇಗಿದೆ, ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಇಟ್ಕೊಂಡು ಈ ಥರ ಕ್ಲೀನಾಗಿ ಫಸ್ಟು ಹೇಗಿದೆ ನೆಕ್ಕು ಶೋಲ್ಡರ್ ಎಲ್ಲ ಅದನ್ನು ಹಾಗೆ ಟ್ರೇಸ್ ಮಾಡ್ಕೋತೀನಿ. ಬಟ್ ಫ್ರಂಟ್ ಡೀಪ್ ಮಾತ್ರ ನಾನು ಬ್ಲೌಸ್ ಮೆಷರ್ಮೆಂಟ್ ನೋಡಿಕೊಂಡು ಹಾಕ್ತೀನಿ. ಇಲ್ಲಿ ನೋಡಿ ನೆಕ್ಕು ಎಷ್ಟಿದೆ ಅಷ್ಟಕ್ಕೆ ಹಾಕೋತಾ ಇದ್ದೀನಿ. ಶೋಲ್ಡರ್ ಕೂಡ ಜೊತೆಗೆ ಇಲ್ಲಿ ಬಂದು ಏನು ನಾನು ರೌಂಡ್ ಶೇಪ್ ತೊಗೊಂಡಿದ್ದೆ ಆರ್ಮೋಲು ಲೆಂತ್ ಮತ್ತು ಶೇಪು ಅದನ್ನು ಕೂಡ ಹಾಗೆ ತೊಗೋತಾ ಇದ್ದೀನಿ. ಬ್ಲೌಸ್ ಲೆಂತನ್ನು ಕೂಡ ಸಿಂಪಲ್ಲಾಗಿ ಟ್ರೇಸ್ ಮಾಡ್ಕೋತೀನಿ. ಸೊ ಇವಾಗ ಬ್ಲೌಸ್ನ ಪಕ್ಕಕ್ಕಿಟ್ಟು ಬ್ಯಾಕ್ ಪಾರ್ಟ್ನ ಇವಾಗ ಫಸ್ಟಿಗೆ ಬಂದು ಆರ್ಮೋಲ್ ಹತ್ರ ಕ್ಲೀನಾಗಿ ಎಲ್ ಶೇಪಲ್ಲಿ ಒಂದು ಲೈನ್ ಹಾಕೋತೀನಿ. ಫಸ್ಟ್ ಎಷ್ಟಿದೆ ಅದನ್ನು ಚೆಕ್ ಮಾಡಿಕೊಂಡು ನಿಧಾನವಾಗಿ ಒಂದು ಲೈನ್ ಹಾಕೋತೀನಿ. ತುಂಬ ಜನಕ್ಕೆ ಇದೆಲ್ಲ ಕನ್ಫ್ಯೂಷನ್ ಆಗ್ಬೋದು. ಕ್ಲೀನಾಗಿ ತಾಳ್ಮೆಯಿಂದ ನೋಡಿಕೊಂಡು ಕಟ್ ಮಾಡಿ, ಖಂಡಿತವಾಗ್ಲೂ ಕರೆಕ್ಟಾಗಿ ಬರುತ್ತೆ. ಇವಾಗ ಲೈನ್ ಕರೆಕ್ಟಾಗಿ ಬಂದ ನಂತರ ಈ ಬ್ಯಾಕ್ ಪಾರ್ಟ್ ರೌಂಡ್ ಏನಿದೆ ಅದಕ್ಕಿಂತ 1/2 ಇಂಚ್ ಕಡಿಮೆ ನಾವು ತಗೋಬೇಕು. ಗೊತ್ತಾಗಲಿಲ್ಲ ಅಂತಂದರೆ ನೀವು ಟೇಪ್ ಇಟ್ಕೊಂಡು 1/2 ಇಂಚು ಕಡಿಮೆ ಮಾಡ್ಕೊಳ್ಳಿ. ಅಂದರೆ 1 ಇಂಚ್ ಮಾಡಿಕೊಂಡು ಇದನ್ನು ಕ್ಲೀನಾಗಿ ಇವಾಗ ರೌಂಡ್ ಶೇಪ್ ತೊಗೋಬೇಕು. ರೌಂಡ್ ಶೇಪ್ ತೊಗೊಳೋದಕ್ಕಿಂತ ಮೊದಲು ಚೆಸ್ಟ್ ಎಷ್ಟಿದೆ ಅಂದರೆ 9.75 ಏನು ಚೆಸ್ಟ್ ಇತ್ತು ಅದನ್ನು ತೊಗೋಬೇಕು. ತೊಗೊಂಡು ಕ್ಲೀನಾಗಿ ರೌಂಡ್ ಶೇಪ್ ತೊಗೊಳ್ಳಿ. ಆರ್ಮೋಲ್ ರೌಂಡು ಇಲ್ಲಿ ನಾನು 9.75 ತೊಗೊಂಡಿದ್ದೀನಿ. ಇನ್ನು ಮುಂದೆ ನನಗೆ ಸ್ಪೇಸ್ ಇಲ್ಲ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅರ್ಧ ಇಂಚು ಬಂದು ಈಗ ಚೆಸ್ಟ್ ಹತ್ರ ನಾವು ಏನು ಡಾಟ್ ಬರುತ್ತೆ ಆರ್ಮಲ್ ರೌಂಡ್ ಹತ್ರ ಡಾಟು ಅದಕ್ಕೆ 1/2 ಇಂಚು ಮತ್ತು 2 ಇಂಚಸ್ ಮಾರ್ಜಿನ್ಗೋಸ್ಕರ ಅದನ್ನು ನಾನು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡ್ಕೋತೀನಿ. ಬಟ್ ಅದನ್ನು ಬಿಟ್ಟು ಇಲ್ಲಿ ನಾನು ಇವಾಗ ತಗೋತಾ ಇರೋದು ಬಟ್ಟೆ ಶಾರ್ಟೇಜ್ ಆಗಿರೋ ಕಾರಣ ಸ್ಟಿಚಿಂಗಲ್ಲಿ ಅಟ್ಯಾಚ್ ಮಾಡ್ಕೋತೀನಿ. ಇವಾಗ ಫ್ರಂಟಲ್ಲಿ ಎಷ್ಟು ಡೀಪ್ ಇದೆ ಅಂತ ನೋಡ್ಕೋತಾ ಇದ್ದೀನಿ. ನೋಡ್ಕೊಳ್ಳೋದಕ್ಕಿಂತ ಮೊದಲು ಮಾರ್ಜಿನ್ ಏನಿದೆ ಅದನ್ನು ಫಸ್ಟು 1/2 ಇಂಚ್ ಮಾರ್ಜಿನ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡಿಕೊಂಡೆ 2.5 ನೆಕ್ ಬಂದಿದೆ, 3 ಇಂಚು ಶೋಲ್ಡರ್ ಬಂದಿದೆ. ಈಗ ನೆಕ್ ವಿಡ್ತ್ ಕೂಡ 3 ಇಂಚಸ್ಗೆ ತೊಗೊಂಡು ಒಂದು ಲೈನ್ ಕ್ರಾಸ್ ಮಾಡ್ಕೋತಾ ಇದ್ದೀನಿ. ಈ ಕ್ರಾಸ್ ಮಾಡ್ಕೊಂಡ ನಂತರ ಸಿಂಪಲ್ಲಾಗಿ ಶೇಪ್ ಸ್ಕೇಲಲ್ಲಿ ಒಂದು ರೌಂಡ್ ಶೇಪ್ ಕೊಟ್ಕೋತಾ ಇದ್ದೀನಿ. ಯಾವುದೇ ರೀತಿಯ ಡಿಸೈನ್ಸ್ ಆಗ್ತಾಯಿಲ್ಲ. ಸೊ ಇದಿಷ್ಟು ಆದಮೇಲೆ ಇವಾಗ ನಾವು ಡಾಟ್ನ ಮೆಷರ್ಮೆಂಟ್ ಮಾಡ್ಕೋಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಪೀಸಸ್ನ ಆಮೇಲೆ ಅಟ್ಯಾಚ್ ಮಾಡ್ಕೋತೀನಿ, ಅದು ಏನು ಮಾರ್ಜಿನ್ ಇದೆ ಆ ಕಡೆ. ಬಟ್ ಅದನ್ನು ಬಿಟ್ಟು ಇವಾಗ ಡಾಟ್ಸ್ನ ಮೆಷರ್ಮೆಂಟ್ ಮಾಡ್ಕೋಬೇಕು. ಡಾಟ್ಸ್ ಮೆಷರ್ಮೆಂಟ್ಸ್ಗೆ ಬ್ಲೌಸ್ನ ಫಸ್ಟಿಗೆ ಈ ಥರ ಇಟ್ಕೊಂಡು ಕಾಜಾ ಪಟ್ಟಿ ಹುಕ್ ಪಟ್ಟಿ ಸೈಡು ಏನು ಮೆಷರ್ಮೆಂಟ್ ಇರುತ್ತೆ ಅದನ್ನು ಫಸ್ಟಿಗೆ ಚೆಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಫಸ್ಟಿಗೆ ಬಂದು ಬ್ಲೌಸ್ನ ಲೆಂತ್ ನೋಡ್ಕೋಬೇಕು. ಬ್ಲೌಸ್ ಲೆಂತ್ ನಾವು ಶೋಲ್ಡರಿಂದ ಏನು ಡಾಟ್ ಪಾಯಿಂಟ್ ಇದೆ ಅಂದರೆ ಬೆಲ್ಟ್ ಪೀಸ್ ಎಲ್ಲಿ ತನಕ ಅಟ್ಯಾಚ್ ಮಾಡಿದೆ ಸೆಂಟರ್ ಡಾಟು ಅಲ್ಲಿ ತನಕ ನೋಡಿಕೊಂಡು ನಾವು ತೊಗೊಂಡಾಗ ನನಗೆ 11.5 ಬಂತು. 11.5ಗೆ 1 ಇಂಚನ್ನ ಆ್ಯಡ್ ಮಾಡಿದಾಗ 12.5. 1 ಇಂಚ್ ಯಾಕಪ್ಪ ಆ್ಯಡ್ ಮಾಡಿದ್ದೀನಿ ಅಂದರೆ ಕೆಳಗಡೆ ನಾನು ಬೆಲ್ಟ್ ಪೀಸ್ನ 1/2 ಇಂಚ್ ಅಟ್ಯಾಚ್ ಮಾಡೋದಕ್ಕೆ ಮತ್ತು ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗೋಸ್ಕರ ಒಟ್ಟು 1 ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನಿಲ್ಲಿ ನೆಕ್ ಪಟ್ಟಿ ಕಾಜಾ ಪಟ್ಟಿ ಹತ್ರ ನಾನು ಡಾಟ್ಸ್ನ ತೊಗೋಬೇಕಾದ್ರೆ ಕಾಜಾ ಪಟ್ಟಿ ಹತ್ರ ಎಷ್ಟಿದೆ ಬೆಲ್ಟ್ ಅಟ್ಯಾಚ್ ಮಾಡೋ ತನಕ ಅಲ್ಲಿ ತನಕ ನಾವು ಲೆಂತ್ನ ತೊಗೊಂಡು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ ಯಾಕಂದರೆ ಡಾಟ್ ಹತ್ರ 1/4 ಇಂಚ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಇಲ್ಲಿ ಬಂದು ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಅರ್ಧ ಇಂಚು, ಒಟ್ಟಾರೆಯಾಗಿ 1 ಇಂಚು. ಸೊ ಇದು ಎರಡನ್ನೂ ಕೂಡ ಕ್ಲೀನಾಗಿ ಲೆಂತ್ ತೊಗೊಂಡು ಸೆಂಟರ್ಗೆ ಮಾರ್ಕ್ ಮಾಡಿ 2.5 ಇಂಚ್ ಲೆಂತ್ ಇರೋ ಹಾಗೆ ನಾವು ನೋಡಿಕೊಂಡು ಡಾಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2.5 ಇಂಚು ಡಾಟ್ ಇಟ್ಕೋತಾ ಇದ್ದೀನಿ. 2.5 ಇಂಚು ಡಾಟ್ ಇಟ್ಕೊಂಡು ನೀವು ಯಾವುದೇ ಬ್ಲೌಸಿಗೆ ಬೇಕಾದರೂ ಇದೇ ಮೆಷರ್ಮೆಂಟಲ್ಲಿ ಇಟ್ಕೋಬೋದು. ಅದಾದ ನಂತರ ನಾನಿಲ್ಲಿ 2.5 ಇಂಚ್ಗೆ ಡೌನಿಂಗ್ ತೊಗೋತಾ ಇದ್ದೀನಿ. ಹುಕ್ ಪಟ್ಟಿ ಕಾಜಾ ಪಟ್ಟಿ ಏನಿತ್ತು ಅದಕ್ಕಿಂತ
ಇಲ್ಲಿ 39 ಎದೆ ಸುತ್ತಳತೆಗೆ 3 ಇಂಚ್ ಸೆಂಟರ್ ಡಾಟ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅದೇ ಪ್ರಕಾರ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿ ಅದನ್ನು ಲೆಂತ್ ಕೂಡ 2.5 ತೊಗೋತಾ ಇದ್ದೀನಿ. ಸೊ ಇವಾಗ 2.5 ಏನು ತೊಗೊಂಡಿದೆ ಅದಕ್ಕೆ ಈ ಥರ ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದಾದ ನಂತರ ಸೈಡ್ ಪೀಸ್ ಏನಿದೆ ಅಲ್ಲಿ ನಾನು ಜಸ್ಟ್ ಏನು 1 ಇಂಚ್ ಮೇಲ್ಗಡೆ ಮಾಡಿ ಸೈಡ್ ಡಾಟ್ಗೆ ಈ ಥರ ಮಾರ್ಕ್ ಮಾಡಿ ಕ್ರಾಸಾಗಿ ತೊಗೊಂಡಿದ್ದೀನಿ. ಮತ್ತು ಹಾರ್ಮೋಲ್ ಡಾಟಿಗೆ ಬಂದು ಕ್ಲೀನಾಗಿ ಈ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ 1.5 ಬಂತು. 1.5 ವಿಡ್ತ್ಗೆ ನಾನು ಲೆಂತ್ ಮಾರ್ಕ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋತಾ ಇದ್ದೀನಿ. ಇದು ಬಂದು ಆಪ್ಷನಲ್ ಡಾಟು, 4th ಡಾಟು. ಇದು ಆಪ್ಷನ್ ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಇಲ್ಲ. 1.5 ವಿಡ್ತ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ವಲ್ಪ ಕ್ರಾಸಾಗಿ ಲೈನ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಡಾಟ್ನ. ಇದು ಡಾಟು ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಂತಲ್ಲಿ ಏನಾದರೂ ವೇರಿಯೇಷನ್ಸ್ ಬಂದಾಗ ಈ ಥರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಡಾಟ್ ಹತ್ರ ಈ ಥರ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕ್ಲೀನಾಗಿ ಬ್ಲೌಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಉಳಿದಿರೋ ಪೀಸ್ ಏನಿದೆ ಇಲ್ಲೇ ಕೂಡ ನಾನು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋತೀನಿ. ಅಂದರೆ ಬೆಲ್ಟ್ ಪಟ್ಟಿ ಕೂಡ ಇಲ್ಲೇ ಕಟಿಂಗ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೇ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇವಾಗ ಫ್ರಂಟ್ ಪಾರ್ಟು ರೆಡಿ ಇದೆ. ಇವಾಗ ಏನು ನಮಗೆ ಕೆಳಗಡೆ ಪೀಸ್ ಉಳಿದಿತ್ತು ಅದೇ ಪೀಸ್ನಲ್ಲಿ ತೊಗೊಂಡು ನಾನು ಬೆಲ್ಟ್ ಪಟ್ಟಿನ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೋತೀನಿ. ಸೊ ಈ ಬೆಲ್ಟ್ ಪಟ್ಟಿ ಇವಾಗ ಫಸ್ಟಿಗೆ ಮೆಜರ್ಮೆಂಟ್ ತೊಗೊಳ್ಳೋಣ. ಬ್ಲೌಸ್ನಲ್ಲಿ ಬೆಲ್ಟ್ ಪಟ್ಟಿ ಎಷ್ಟೆಷ್ಟಿದೆ ಅದಕ್ಕೆ ನಾನು 1 ಇಂಚನ್ನ ಆ್ಯಡ್ ಮಾಡ್ಕೋತಾ ಹೋಗ್ತೀನಿ. ಮೇಲ್ಗಡೆ ಅಟ್ಯಾಚಿಂಗೋಸ್ಕರ 1 ಇಂಚು ಮತ್ತು ಕೆಳಗಡೆ ಲೈನಿಂಗೋಸ್ಕರ 1 ಇಂಚು. ಸೊ ಫಸ್ಟಿಗೆ ಬಂದು 3.25 ಬರ್ತಾಯಿದೆ ಬೆಲ್ಟ್ ಪಟ್ಟಿ ಲೆಂತು. ಅದಕ್ಕೆ ನಾನು 2.25 ಬರ್ತಾಯಿದೆ, ಅದಕ್ಕೆ 3.25 ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೆಂಟರ್ ಬಂದು 2.25 ಬಂತು, ಅದಕ್ಕೆ 3.25 ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಲಾಸ್ಟಿಗೆ ಬಂದು 2 ಇಂಚ್ ಬಂದಿತ್ತು, ಅದಕ್ಕೆ 3 ಇಂಚ್ ಮಾಡ್ಕೋತಾ ಇದ್ದೀನಿ. ಅದು ಮಾಡೋದಕ್ಕಿಂತ ಮೊದಲು 1 ಇಂಚ್ ಮೇಲ್ಗಡೆ ತೊಗೊಂಡು ಏನು ಕಟ್ ಮಾಡ್ಕೊಂಡಿದ್ದೆ ಅದು ಎಕ್ಸ್ಟ್ರಾ ಪೀಸ್ ಇತ್ತು 1 ಇಂಚು, ಅದನ್ನು ಇಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾಗ ನನಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ ಅಂತ. ಸೊ 2 ಇಂಚ್ಗೆ ನಾನು 3 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 2 ಇಂಚ್ಗೆ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಲೈನ್ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಕ್ಲೀನಾಗಿ ಕಟಿಂಗ್ ಮಾಡ್ಕೋತೀನಿ. ಸೊ ಇದು ಬಂದು ಒಟ್ಟು 6 ಬೆಲ್ಟ್ ಪೀಸ್ ಬೇಕು. ಎಕ್ಸ್ಟ್ರಾ 2 ಇವಾಗ 2 ಇದೆ, ಇನ್ನೂ 4 ಪೀಸ್ನ ನಾನು ಬೇರೆ ಕಡೆ ಕಟ್ ಮಾಡ್ಕೋತೀನಿ, ಅಥವಾ ಇಲ್ಲೇ ಅರೇಂಜ್ ಆದರೆ ಓಕೆ ಕಟ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಬಂದು ಬೆಲ್ಟ್ ಪೀಸ್, ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಹಾಗೆ ಸ್ಲೀವ್ಸ್ ಒಟ್ಟು ಎಲ್ಲ ಪಾರ್ಟು ಕೂಡ ರೆಡಿ ಆಯಿತು. ನಾನು ಒಂದ್ಸರಿ ಈ ಥರ ಹಿಡಿದು ನೋಡಿದಾಗ ನೋಡಿ ಇವಾಗ ನಮಗೆ ಕರೆಕ್ಟಾಗಿ 16 ಇಂಚಸ್ ಲೆಂತ್ ಸಿಗುತ್ತೆ. ಮೇಲ್ಗಡೆ 1/2 ಇಂಚು ಮಾರ್ಜಿನು ಮತ್ತು ಇದು 2 ಅಟ್ಯಾಚಿಂದ 1 ಇಂಚು, ಹಾಗೆ ಕೆಳಗಡೆ 1/2 ಇಂಚು ಲೈನಿಂಗ್ ಅಟ್ಯಾಚಿಂಗೋಸ್ಕರ ಹೋದ್ರೂ ಕೂಡ ಒಟ್ಟು 2 ಇಂಚಸ್ ಹೋದರೂ ರೆಡಿ ಬಂದು ನಮಗೆ 14 ಇಂಚಸ್ಸು ಕರೆಕ್ಟಾಗಿ ಸಿಗುತ್ತೆ. ಸೊ ಇದು ಬಂದು ಸ್ಲೀವ್ಸ್ ಪೀಸ್, ಅದು ಕೂಡ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.